ಹಾಯ್ ಗೈಸ್, ಇವತ್ತು ಮಾತ್ರ ಧ್ರುವ ಸರ್ಜಾದ ಅಪ್ಕಮಿಂಗ್ ಮೂವಿ ಮಾರ್ಟಿನ್ ಬಗ್ಗೆ ನಾವು ಮಾತಾಡೋಣ. ಆ್ಯಕ್ಚುಲಿ ಮಾರ್ಟಿನ್ ಮೂವಿ ಸಂಗಟ್ ಏನು ಪ್ರಾಬ್ಲಮ್ ಆಯಿತು, ಇದು ಮೂವಿ ಬಗ್ಗೆ ಬಿಲ್ಕುಲ್ ಯಾಕೆ ಚರ್ಚೆ ಆಗಲ್ಲ. ಇದ್ರ ಸೊಳಗೆ ರಿಲೀಸ್ ಆಗ್ತದ ಏನು ಮತ್ತು ಟೈಮಿಗೆ ನೋಡ್ಬೇಕಾ ಮತ್ತು ಪೋಸ್ಟ್ಪೋಂಡೇ ಆಗ್ತದ ಮೂವಿ ಬಗ್ಗೆ. 2 years ವೇಟ್ ಮಾಡ್ತೀವಿ ಮೂವಿ ಸಲಕ್ಕೆ. ಟೀಸರ್ ಬಂದೇ ಒಂದು ಹೈಪ್ ಅಂದರೆ ಕ್ರಿಯೇಟ್ ಆಯಿತು. ಓಕೆ, ಎಲ್ಲೋಸ್ ಮಂದಿಗೆ ಟೀಸರ್ ಇಷ್ಟ ಆಗಿತ್ತು. ವಾವ್, ಕನ್ನಡ ಇಂಡಸ್ಟ್ರಿಯಲ್ಲೇ ಒಂದು ಬಿಗ್ಗೆಸ್ಟ್ ಮಾಸ್ ಮೂವಿ ಬರ್ಲತ್ತದಪ್ಪ. ಒಂದು ಹಾಗೆ ಅಪ್ಡೇಟ್ ಬರ್ತದಪ್ಪ, ಮೂವಿ ಟೈಲರ್ನು ಜಲ್ದಿ ರಿಲೀಸ್ ಆಗ್ತಿರ್ಬೇಕು ಅಂತ ಹಂಗೆ ನಾವು ಹೋಪ್ ಇಟ್ಕೊಂಡು ಕುಂತಿದ್ದೆವು. ಫಸ್ಟ್ ನಾವು ಮಾತಾಡೋ ಫಿಲ್ಮ್ ಡಾಕ್ಟರ್ AP ಅರ್ಜುನ್ ಅವ್ರ ಬಗ್ಗೆ. ಸೊ ರೀಸೆಂಟ್ಲಿ 3-4 ತಿಂಗಳ ಪहिले ಒಂದು ಪ್ರೆಸ್ ಮೀಟ್ ಇಟ್ಟಿದ್ರು. ಆ ಪ್ರೆಸ್ ಮೀಟ್ದಾಗ ಧ್ರುವ ಸರ್ಜಾನು ಬಂದರು, ಬೇರೆ ಆ್ಯಕ್ಟರ್ಗಳೂ ಬಂದರು. ಸೊ ಎಲ್ಲೋಸ್ ಮಂದಿ ಬಂದ್ಗೆ ಒಂದೇ ಮಾತಂದರು, ಇದು ಎಲೆಕ್ಷನ್ ಏನು ನಿಲ್ಲೈತಲ್ಲ, ಎಲೆಕ್ಷನ್ ಮುಗಿದ ಮೇಲೆ ನಾವು ಮೂವಿ ಡೇಟ್ ಅನೌನ್ಸ್ಮೆಂಟ್ ಕೊಡ್ತೀವಿ ಅಂತ ಅವ್ರು ಅಂದರು. ಬಟ್ ಎಲೆಕ್ಷನ್ ಮುಗೀತು, ಎಲ್ಲ ಮುಗೀತು, ಬಟ್ ಮೂವಿ ಬಗ್ಗೆ ಎಲ್ಲಿ ಅಫಿಷಿಯಲಿ ಅನೌನ್ಸ್ಮೆಂಟ್ ಕೊಡಲಾಗ್ಯಾರ. ಗನ್ನು ಕುಂಟುಂದಿ ಕಣ್ಣೀರು, ಬುಲೆಟ್ ಕುಂಟುಂದಿ ಪನ್ನೀರು. ಮೇ ಬಿ ಮತ್ತು ಇದು ಮೂವಿ ಡೇಟ್ ಅಂತ ಒಂದು ಇಟ್ಟಾರ, October 11 ಅಂತ ಇಟ್ಟಾರ. October 11ಗೆ ಬೇರೆ ಮೂವಿಗಳು ರಿಲೀಸ್ ಆಗವ, ಬಿಗ್ಗೆಸ್ಟ್ ಮೂವಿ ಅವನು ಬರವ. ತಮಿಳ್ ಇಂಡಸ್ಟ್ರಿ ಸೂರ್ಯ ಅವ್ರದ್ದೇ ಕಂಗ್ವಾ ಮೂವಿನೂ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತದ, ಮತ್ತು ಧ್ರುವ ಸರ್ಜಾದೇ ಬರೋದದ. ಸೊ ಅಕ್ಟೋಬರ್ದು ಈ ಥರ ಒಂದು ಬೇರೆ ಬೇರೆ ಶೆಡ್ಯೂಲ್ಗಳು ಕ್ಲಾಶ್ ಆಗೋ ಮೂವಿಗಳು ಅವ. ಸೊ ಅಕ್ಟೋಬರ್ ಇದೇ ಡೇಟ್ ಇಡ್ಬೋದಾ ಏನು ಮತ್ತು ಪೋಸ್ಟ್ಪೋಂಡ್ ಆಗ್ಬೋದಾ? ಈಗ ಅಕ್ಟೋಬರ್ ಟೈಮ್ದಾಗ ಇದು ಮೂವಿ ರಿಲೀಸ್ ಆಗಬೇಕಂದ್ರೆ ಮತ್ತು ಒಂದು ಕ್ರೇಜಿನೆಸ್ ತರಬೇಕಂದ್ರೆ ಪಬ್ಲಿಕ್ ಆಡಿಯನ್ಸಲ್ಲಿ ಮತ್ತು ಕನೆಕ್ಟ್ ಮಾಡಬೇಕು ಈ ಮೂವಿ ಬಗ್ಗೆದಾಗಂದ್ರೆ. ಸೊ ಒಂದು ಡಿಫ್ರೆಂಟಾಗಿ ಟೀಸರ್ ರಿಲೀಸ್ ಮಾಡಬೇಕು, ಅವಾಗೆ ಒಂದು ಅಟ್ರಾಕ್ಷನ್ ಮಾಡ್ತದೆ ಪಬ್ಲಿಕ್. ಒಂದು ನನಗೆ ಪಾಯಿಂಟ್ ಅನಿಸ್ಲತ್ತದ. ಮೇ ಬಿ ನೋಡಮ್, ಅಫಿಷಿಯಲಿ ಅನೌನ್ಸ್ಮೆಂಟ್ ಬಂದಮೇಲೆ ಇದು ಮೂವಿ ಬಗ್ಗೆ ನಮಗೆ ಗೊತ್ತಾಗ್ತದೆ. ಆ್ಯಕ್ಚುಲಿ ಮೂವಿ ಏನು ಶೂಟಿಂಗ್ ಖತಮ್ ಆಗ್ಯದ, ಏನು ಲಾಸ್ಟಿಗೆ ಆ್ಯಕ್ಷನ್ ಸೀನ್ಸನ್ನು ಪೆಂಡಿಂಗ್ ಅವ, ಏನು ಮೂವಿ ಬಗ್ಗೆ ಬೇರೆ ಶೂಟ್ಗಳು ಇನ್ನೂ ಮಾಡ್ಲತ್ತಾರ. ಐನೋ ಇನ್ನೂ ಏನೂ ಗೊತ್ತಾಗದ ಏನೋ ಅಪ್ಡೇಟ್ ನಮಗೆ ಹೇಳಕ್ಕೆ ಬರಲ್ಲ. ಬಟ್ ಎಲ್ಲಿ ತನಕ ಗೊತ್ತಾಗತ್ತೆ ಅಲ್ಲಿ ತನಕ ಡೀಟೇಲಾಗಿ ನಾವು ಹೇಳೋಕ್ಕೆ ಕೋಶಿಶ್ ಮಾಡ್ಲತ್ತೀನಿ. ಹಂಗೆ ಸಮ್ AP ಅರ್ಜುನ್ ಅವ್ರು ಈ ಮೂವಿಗೆ ಯಾವಾಗ ಅಪ್ಡೇಟ್ ಕೊಡ್ತಾರೆ, ಮೂವಿ ರಿಲೀಸ್ ಡೇಟ್ ಯಾವಾಗ ಇಡ್ತಾರೆ. ಸೊ October 11 ಅಂತ ಇಟ್ಟಾರ, ಅದೇ ಡೇಟಿಗೆ ಬೇರೆ ಕ್ಲಾಶ್ನೂ ಅಥವಾ ಮೂವಿಗಳು. ಸೆಕೆಂಡ್ ನಾವು ಮಾತ್ರ ತೆಲುಗು ಇಂಡಸ್ಟ್ರಿಯಲ್ಲಿ ಅಲ್ಲು ಅರ್ಜುನ್ ಪುಷ್ಪ 2 ಮೂವಿ ಬಗ್ಗೆದಾಗೆ. ಓಕೆ, ಫಸ್ಟ್ August 15 ಅಂತ ಡೇಟ್ ಇಟ್ಟು ಪುಷ್ಪ ಮೂವಿ ಬಗ್ಗೆದಾಗೆ. ಬಟ್ ಪುಷ್ಪ ಮೂವಿದು ಟೀಸರಲ್ಲಿ ಮತ್ತು ಸಾಂಗಲ್ಲಿ ಮತ್ತು ಬೇರೆ ಬೇರೆ ಪೋಸ್ಟರ್ ಅಪ್ಡೇಟ್ ಅವ್ರು ಕೊಡ್ಲತ್ತಾರ. ಬಟ್ ಮಾರ್ಟಿನ್ ಲಾಸಿ ಇಲ್ಲಿ ಅಪ್ಡೇಟ್ ಬರಲ್ಲ. ಇದೇ ಡಿಸಪಾಯಿಂಟ್ ನನಗೆ ಒಂದು ಪಾಯಿಂಟ್ ನನಗೆ ಅನಿಸುತ್ತೆ. ಬಟ್ ಮೂವಿ August 15 ಅಂತ ಪहिले ಡೇಟ್ ಇಟ್ಟಿದ್ರು. ಈಗ ಇದು ಮೂವಿ ಡೇಟ್ನು ಫೈನಲಿ ಚೇಂಜ್ ಆಯಿತು. ಇದು December 6ಗೆ ರಿಲೀಸ್ ಆಗ್ತದೆ. ಈಗ ಡಿಸೆಂಬರ್ದಾಗ ಮತ್ತು ಬೇರೆ ಮೂವಿಗಳು ರಿಲೀಸ್ ಆಗ್ತವೆ. ಬಟ್ ಇದು ಮೂವಿ ಒಂದು ಸೋಲೋ ಮೂವಿ ರಿಲೀಸ್ ಆಗ್ತದೆ, ಯಾಕಂದ್ರೆ ಆಗಸ್ಟ್ ಟೈಮ್ದಾಗೆ ಬೇರೆ ಬೇರೆ ಮೂವಿಗಳನ್ನೂ ರಿಲೀಸ್ ಆಗ್ತವೆ. ಸೊ ನನಗೆ ಅನ್ಸದ ಪುಷ್ಪ ಏನು ಆ ಶೆಡ್ಯೂಲ್ ಇನ್ನೂ ಪೆಂಡಿಂಗ್ ಅದಲ್ಲ, ವರ್ಕ್ ಇನ್ನೂ ಪೆಂಡಿಂಗ್ ಅದಲ್ಲ. ಸೊ ನನಗೆ ಅನ್ಸದೆ ಇದು ಡಿಸೆಂಬರ್ ಟೈಮ್ದಾಗೆ ರಿಲೀಸ್ ಆಗ್ಬೋದು ಇದು. ಬಟ್ ಇದೂ ನನಗೆ ಒಂದು ಪಾಯಿಂಟ್ ಅನಿಸ್ತದೆ, ಡಿಸೆಂಬರ್ ಎಂಡಿಂಗ್ ನನಗೆ ಇದು ಮೂವಿನೂ ಪೋಸ್ಟ್ಪೋಂಡ್ ಆಗತ್ತೆ, ಡಿಸೆಂಬರ್ ಎಂಡಿಂಗ್ನಾಗ ರಿಲೀಸ್ ಆದ. ಇದೊಂದು ಪಾಯಿಂಟ್ ನನಗೆ ಅನ್ಸದ. ಇಂಡಿಯನ್ 2 ಮೂವಿ ರಿಲೀಸ್ ಆಯಿತು. ಇಂಡಿಯನ್ 2 ಮೂವಿ ಎಷ್ಟು ತಾರೀಫ್ ಮಾಡಿದ್ದಾರೆ ಈ ಮೂವಿ ಬಗ್ಗೆದಾಗನ. ಆ ಶಂಕರ್ ಸರ್ ಬಗ್ಗೆ ಎಷ್ಟು ಚಲೋ ನಾನು ಮಾತಾಡಿದ್ದೇನ, ಅವ್ರ ಮೂವಿಗಳು ಹಿಂಗೆ ಬರ್ತಾವೆ ಹಂಗೆ ಬರ್ತಾವೆ ಡಿಟೇಲಾಗಿ ಚಲೋ ಹೇಳಿದ್ದೇನ. ಬಟ್ ಇಂಡಿಯನ್ 2 ಮೂವಿ ನನಗಂದ್ರೆ ಬಿಲ್ಕುಲ್ ಇಷ್ಟ ಆಗಲಿಲ್ಲ ಮೂವಿ. ಯಾಕಂದ್ರೆ ಏನೂ ಇದ್ದಿಲ್ಲ ಮೂವಿ ಒಳಗೆ, ಕಾಂಟೆಂಟ್ ಇದ್ದಿಲ್ಲ, ಡೈಲಾಗ್ನು ಸೇಮ್ ಇದ್ದು, ಸ್ಟೋರಿನೂ ಸೇಮ್ ಇತ್ತು. ಸೊ ಪುಷ್ಪ ಮೂವಿ December 6 ಇಟ್ಟಾರ, ಮಾರ್ಟಿನ್ ಮೂವಿ October 11 ಇಟ್ಟಾರ. ಸೊ ಡೇಟ್ ಇದೇ ಇರ್ತದೆ, ಮತ್ತು ಏನು ಚೇಂಜ್ ಆಗ್ಬೋದಾ? ನಿಮಗೇನೋ ಗೊತ್ತಿತ್ತು ಕಮೆಂಟ್ ಮಾಡಿ ನನಗೆ ಹೇಳ್ರಿ. ಮಾರ್ಟಿನ್ ಮೂವೀಸಲ್ಲಿ ಮತ್ತು ಮ್ಯಾಡ್ನೆಸ್ ಕ್ರೇಜಿ ಆದ ನೋಡ್ಬೇಕು. ಮ್ಯಾಡ್ ಮ್ಯಾಕ್ಸ್ ಅಪ್ಲೈ ಇದು ಮೂವಿ ರಿಲೀಸ್ ಆಗ್ಬೋದಾ ಏನು, ಮತ್ತು ಧ್ರುವ ಸರ್ಜಾ ಅವರು ಮತ್ತು ಡಿಸಪಾಯಿಂಟೆ ಮತ್ತು ಮೂವಿ ಮುಂದಕ್ಕೆ ಮಾಡ್ಬೋದಾ? ಅರೆ ನೀನು ಲೇಪನಿ ಕವರ್ ಹಾಕೋ ನಾ ಡ್ಯೂಟಿ ಅಂದ್ಕನ. ಇದೆಲ್ಲ ಕೆಳಗೆ ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿ ಹೇಳಿ. ಹಂಗೆ ಮಾರ್ಟಿನ್ ಮೂವೀಸಲ್ಲಿ ಕ್ರೇಜಿ ಎಷ್ಟಿದ್ದೀರಿ ನೀವು ಕಾಮೆಂಟ್ ಮಾಡಿ ಹೇಳಿ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಅಂಡ್ ಬೈ. ಗನ್ನು ಕುಂಟುಂದಿ ಕಣ್ಣೀರು, ಬುಲೆಟ್ ಕುಂಟುಂದಿ ಪನ್ನೀರು.